ಜಾಮೂನು ಸಕ್ಕದಾಗಿದೆ. ನನಗೆ ಸ್ವೀಟ್ ಅಂದರೆ ತುಂಬ ಇಷ್ಟ. ನಿಮ್ಗೊಂದು ವಿಷಯ ಗೊತ್ತಾ? ನಾನು ಚಿಕ್ಕವಳಾಗಿದ್ದಾಗ ಒಬ್ಬ ಮಕ್ಳ ಕಳ್ಳ ಬಂದು ಮೈಸೂರು ಪಾಕ್ ಕೊಡಿಸ್ತೀನಿ ಬಾ ಅಂತ ನನ್ನ ಕತ್ಕೊಂಡು ಹೊಟ್ಟೋಗಿದ್ದಂತೆ. ನನಗೆ ಎಷ್ಟು ಸ್ವೀಟ್ ತಿಂದಿದ್ದೀನಿ ಅಂದರೆ ಅವ್ನು ನನಗೆ ಸ್ವೀಟ್ನ ತರಿಸ್ಕೊಟ್ಟು ಕೊಟ್ಟು ಕೊಟ್ಟು ಕಡೆ ಕೊಡ್ಸೋಕ್ಕಾಗದೆ ನನ್ನ ಕರ್ಕೊಂಬಂದು ಮನೆ ಹತ್ರ ಬಂದು ಬಿಟ್ಬಿಟ್ಟು ಹೊಟ್ಟೋದಂತೆ. ಅಷ್ಟು ಇಷ್ಟ ಸ್ವೀಟ್ ಅಂದರೆ. ನಿಮಗೂ ಸ್ವೀಟ್ ಇಷ್ಟನಾ? ಯಾವ ಸ್ವೀಟ್ ಇಷ್ಟ ಅಂತ ಕಮೆಂಟ್ ಮಾಡಿ. ನಾನು ಜಾಮೂನ್ ತಿಂತಾ ಇರ್ತೀನಿ. ಸಕ್ಕದಾಗಿತ್ತು ಜಾಮೂನು. ಎಲ್ಲೋದ್ರು ಇವರು? ಏ ಹುಬ್ಳಿ ಮಂಡ್ಯ, ಎಲ್ಲೋದ್ರು ಇವರು? ಏ ಹುಬ್ಳಿ ಮಂಡ್ಯ, ಏನತ್ತೆ ಕರೆದಿದ್ದು? ಏಯ್ ಹುಬ್ಳಿ ಎಲ್ಲೋದ್ಲೆ? ಹಾ, ನಿಮ್ಮ ಹುಬ್ಳಿ ಉರ್ಕೊಂಡು ಊರಿಗೆ ಹೋಗಿ 2 ದಿನ ಆಯ್ತು. ಹೌದಾ? ನಂಗೆ ಹೇಳಲಿಲ್ಲ. ನೆಕ್ಲೆಸ್ ಕೊಡ್ತೀನಿ ಅಂತ ಹೇಳಿ ಯಾಮಾರಿಸ್ಬಿಟ್ರಲ್ಲ, ಅದಕ್ಕೆ ಹೊರಟೋದ್ಲು. ಆಕ್ಚುಲಿ ನಾನು ಹೋಗ್ಬೇಕಾಗಿತ್ತು. ಮುಂದಿನ ವಾರ ನನ್ನ ಗಂಡ ಬರ್ತಾ ಇದ್ದಾರಲ್ಲ, ಅವ್ರನ್ನ ಕರ್ಕೊಂಡು ನಾನು ಮಂಡ್ಯಕ್ಕೆ ಹೋಗ್ತೀನಿ. ಹೇಳಿ, ಏನ್ ಕರೆದಿದ್ದು? ಇದೇನೆ ಬೆಡ್ಶೀಟ್ನ ಎತ್ಕೊಂಡೆ ಬಂದ್ಬಿಟ್ಟಿದ್ಯಾ? ಬೆಡ್ಶೀಟ್ ಮಡಚ್ತಾ ಇದ್ದೆ, ನೀವು ಕರೆದಿದ್ದ ಫೋರ್ಸ್ಗೆ ಹಂಗೆ ರಪ್ ಅಂತ ಬಂದೆ. ನೋಡಿ, ನಾನಾದ್ರೆ ಹೆಂಗ್ ಬರ್ತೀನಿ ಬೇಗ. ಬೇರೆಯವರೆಲ್ಲ ಬಿಟ್ಬಿಟ್ಟು ಹೋಗ್ತಾ ಇರ್ತಾರೆ, ಅವ್ರ ಮೇಲೆ ಪ್ರೀತಿ ಜಾಸ್ತಿ ನಿಮ್ಗೆ. ಆಯ್ತು, ನೀನೇನಾದ್ರೂ ಮಾಡ್ಕೋ. ನೋಡು, ಮಧ್ಯಾಹ್ನ ಊಟಕ್ಕೆ ನನಗೆ ರವೆ ಉಂಡೆ ಪಾಯಸ 2 ಮಾಡಿಬಿಡೆ. ಅದಂದ್ರೆ ನಂಗೆ ತುಂಬ ಇಷ್ಟ. ಅಯ್ಯೋ 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 ಅತ್ತೆ, ನಿಮ್ಮ ಹೊಟ್ಟೆಗೆ ಏನಾಗಿದೆ ಅಂತ? ಅಲ್ಲ, ಬೆಳಗ್ಗೆ ನೋಡಿದ್ರೆ ಜಾಮೂನ್ ಮಾಡಿಸ್ಕೊಂತಿದ್ದೀರಾ, ನಿನ್ನೆ ರಾತ್ರಿ ನೋಡಿದ್ರೆ ಕೇಸರಿ ಬಾತ್ ಮಾಡಿಸ್ಕೊಂತಿದ್ದೀರಾ, ಇವಾಗ ನೋಡಿದ್ರೆ ಪಾಯಸ ರವೆ ಉಂಡೆ ಅಂತ ಎಲ್ಲ ಹೇಳ್ತಾ ಇದ್ದೀರಾ. ಬಸ್ರಿಗೆ ಬಾಯ್ಕೆ ಬಂದಿರೋದನ್ನ ನೋಡಿದ್ದೆ ಕೇಳಿದ್ದೆ. ನೀವು ಬಸ್ರಿಗಿಂತ ಜಾಸ್ತಿ ಆಡ್ತಾ ಇದ್ದೀರಲ್ಲ. ಇದೇ ತರ ನೀವು ಸ್ವೀಟ್ಸ್ ತಿಂತಾ ಇದ್ರೆ ಶುಗರ್ ಬಂದು ನೆಗೆದು ಬಿದ್ದು ಹೋಗ್ತೀರಾ ಅಷ್ಟೇ. ನಿನ್ ಬಾಯ್ ಏನೇ ಬಂದಿದೆ? ಬರೀ ಅಪಶಕನದ ಮಾತೆ ಹೇಳ್ತಿದ್ಯಾ? ಅಪಶಕುನ ಏನಿಲ್ಲ, ಮುಂದೆ ಆಗೋದನ್ನ ಹೇಳ್ತಾ ಇದ್ದೀನಿ ಅಷ್ಟೇ ಅತ್ತೆ. ಅಯ್ಯೋ, ಮುಂದಾಗೋದನ್ನ ಮುಂದೆ ನೋಡ್ಕೊಳ್ಳೋಣ. ಮಧ್ಯಾಹ್ನಕ್ಕೆ ಸ್ವೀಟ್ ಮಾಡಬೇಕು ಅಷ್ಟೇ. ಆಯ್ತು, ಮಾಡ್ಕೊಂಡು ಬರ್ತೀನಿ, ತಿನ್ ಸಾಯಿ. ಏನಿಲ್ಲ ಅತ್ತೆ, ಮಾಡ್ಕೊಡ್ತೀನಿ, ತಿನ್ ಸಂತೋಷವಾಗಿರಿ ಅಂದೆ. ಅಬ್ಬಬ್ಬಬ್ಬಬ್ಬಬ್ಬ, ಏನಾದ್ರೂ ಕೆಲಸ ಹೇಳಿದ್ರೆ ಸಾಕು, ಹಿಂಗೆ ಏನೇನೋ ಮಾತಾಡ್ತಾಳೆ. ಆದರೆ ನಾನು ಬಿಡ್ತೀನ? ಸ್ವೀಟ್ ಮಾಡಿಸ್ಕೊಂಡು ತಿಂದೇ ತಿಂತೀನಿ. ಶುಗರ್ ಬಂದು ನಾನು ನೆಗೆದು ಬಿದ್ದೋದ್ರೂ ಪರವಾಗಿಲ್ಲ. ಹೊಟ್ಟೆ ತುಂಬ ಸ್ವೀಟ್ ತಿಂದು ಆಮೇಲೆ ನೆಗೆದು ಬಿದ್ದೋಗ್ತೀನಿ. ಏನಂತೀರಾ? ಉಂಡೆ ಪಾಯಸ ತಿಂದು ಸಂತೋಷ ಪಡುವೆ ಇಂದು. ಪಾಯಸ ರವೆ ಉಂಡೆ ಬಲು ಇಷ್ಟ ನಂಗೆ ಇಂದು. ಏ ಬೇಗ ಬಾರೇ. ಬಂದೆ ಬಂದೆ, ಖುಷಿನಪ್ಪ. ಇದೇನೆ ರವೆ ಉಂಡೆ ಪಾಯಸ ಕೇಳಿದ್ರೆ ಮತ್ತೆ ಕೇಸರಿ ಬಾತ್ ಮಾಡ್ಕೊಂಡ್ ಬಂದಿದ್ಯಾ? ಅರ್ಜೆಂಟಿಗೆ ಆಗೋದು ಅಂದ್ರೆ ಅದೇ ಅಲ್ವಾ ಅತ್ತೆ, ಅದಕ್ಕೆ ಅದನ್ನೇ ಮಾಡ್ಕೊಂಡು ಬಂದೆ. ರವೆ ಉಂಡೆ ಒಂಚೂರು ಲೇಟ್, ನಾಳೆ ಮಾಡ್ಕೊಡ್ತೀನಿ. ಸರಿ ಸರಿ, ಯಾವ್ದು ಒಟ್ಟಲ್ಲಿ ಸ್ವೀಟ್ ತಿಂದ್ರೆ ಸಾಕು. ಕೇಸರಿ ಬಾತು. ಓ ಅತ್ತೆ, ಸ್ವಲ್ಪ ನಿಧಾನಕ್ಕೆ ತಿನ್ನಿ, ನಾನೇನು ಕಿತ್ಕೊಂಡು ಹೋಗ್ಬಿಡಲ್ಲ. ಅಯ್ಯೋ, ನೀನ್ ಕಿತ್ಕೊಳ್ಳಲ್ಲ ಕಣೆ. ತಟ್ಟೆ ಮುಂದೆ ಹೀಗೆ ಇಟ್ಕೊಂಡು ಹಾಗೆಲ್ಲ ನಿಧಾನ ಗಿದಾನ ಅಂತ ಮಾಡಬಾರ್ದು. ಅದರಲ್ಲೂ ಸ್ವೀಟು ಅಂದ್ರೆ ನನಗೆ ಬಾಯಲ್ಲಿ ನೀರು ಬರುತ್ತೆ ಕಣೆ. ಅತ್ತೆ, ನಿಮ್ಗೆ ಸ್ವೀಟು ಅಂದ್ರೆ ಅಷ್ಟೊಂದು ಇಷ್ಟನಾ? ಇಷ್ಟ ಅಂತ ಕೇಳ್ತಿಯಲ್ಲೇ. ನನಗೆ ಸಣ್ಣ ವಯಸ್ಸಲ್ಲಿ ಒಂದಿನ ನಮ್ಮಪ್ಪನ ಸ್ವೀಟ್ ಕೊಡಿಸಿ ಅಂತ ಕೇಳಿದೆ. ನಮ್ಮಪ್ಪ ಕೊಡ್ಸಲ್ಲ ಅಂದ್ಬಿಟ್ರು. ನನಗೆ ಕೋಪ ಬಂದು ನಮ್ಮಪ್ಪನ ಸೈಕಲ್ನ ಸ್ವೀಟ್ ಅಂಗಡಿ ಆಡ ಇಟ್ಬಿಟ್ಟು ಚೆನ್ನಾಗಿ ಸ್ವೀಟ್ ತಿಂದೆ. ಅತ್ತೆ, ನೀವು ಚಿಕ್ಕ ವಯಸ್ಸಲ್ಲಿದ್ದಾಗ ಚೆನ್ನಾಗಿ ಆಟ ಆಡಿದ್ದೀರ ಬಿಡಿ. ಅಂದಂಗೆ ಸ್ವೀಟ್ ಚೆನ್ನಾಗಿ ತಿಂದ್ರಾ? ಸ್ವೀಟು ತಿಂದೆ, ನಮ್ಮ ಅಪ್ಪನ ಹತ್ರ ಏಟು ತಿಂದೆ. ಚಿಕ್ಕ ವಯಸ್ಸಲ್ಲಿ ದೊಡ್ಡ ತರಲೆ ಅನ್ಸುತ್ತೆ ನೀವು ಅಲ್ವಾ? ನಾವು ಅಂದ್ರೆ ಸುಮ್ಮನೆನಾ? ಅಲ್ಲ ಅತ್ತೆ, ನೀವು ಇಷ್ಟೊಂದು ತರಲೆ ಆದ್ರೂ ನಮ್ಮ ಮಾವನ್ ಹೆಂಗ್ ಪಟಾರ್ಸಿದ್ರಿ ಅಂತ? ನಾನು ಯಾರನ್ನೂ ಪಟಾಯಿಸಿಲ್ಲ, ಯಾರ ಹಿಂದೆನೂ ಹೋಗಿಲ್ಲ. ನನ್ನ ಹಿಂದೆನೆ ಹುಡುಗರು ಬರ್ತಾ ಇದ್ರು ಗೊತ್ತಾ? ಹೌದಾ? ನಾನು ಮದುವೆ ವಯಸ್ಸಿಗೆ ಬಂದಾಗ 75 ಜನ ಹುಡುಗರು ನಮ್ಮ ಮನೆ ಮುಂದೆ ಕ್ಯೂ ನಿಂತಿದ್ರು ಕಣೆ. ನಾನೇ ಎಲ್ಲರನ್ನ ರಿಜೆಕ್ಟ್ ಮಾಡಿ ಬಿಸಾಕ್ಬಿಟ್ಟೆ. ಮತ್ತೆ ಮಾವನ್ ಹೆಂಗ್ ಸೆಲೆಕ್ಟ್ ಮಾಡಿದ್ರಿ ಅತ್ತೆ? ಅದಕ್ಕೊಂದು ಸಣ್ಣ ಫ್ಲಾಶ್ ಕಟ್ಟಿದೆ ಕಣೆ, ಹೋಗಿ ನೋಡ್ಕೊಂಡ. ಏನತ್ತೆ ರಾಮಾಚಾರಿ ಮಾಲಾಶ್ರೀ ಇದ್ದಂಗಿದ್ದೀರಾ? ನೋಡ್ಕೊಂಡ್ ಬಾರೆ. ನಾನಂದ್ರೆ ನಿಮ್ಗೆ ಇಷ್ಟನಾ? ಇವಾಗ ನೀವು ನೋಡಿ, ನಾನು ಇಷ್ಟ ಆದ್ರೂ ಆಗ್ಬೋದು. ನಿಮ್ಗೆ ಮೈಸೂರು ಪಾಕ್ ಇಷ್ಟನಾ? ತುಂಬಾ ಇಷ್ಟ. ನಿಮ್ಗೆ ನಾನಂದ್ರೆ ಇಷ್ಟನಾ ಇಲ್ವಾ ಅಂತ ಹೇಳಲೇ ಇಲ್ಲ. ಅಯ್ಯೋ, ನಾನು ಇಷ್ಟನಾ ನೀನ್ ಇಷ್ಟನಾ ಅಂತ ಯಾಕೆ ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದು?
ನಾವಿಬ್ರು ಮದ್ವೆ ಆಗೋಣ. ಅತ್ತೆ, ಹಂಗಾದ್ರೆ ಮೈಸೂರು ಪಾಕ್ ಕೊಟ್ಟು ಮಾವ ನಿಮ್ಮನ್ನ ಪಟಾರಿಸ್ಕೊಂಡ್ರು ಅಂದಂಗಾಯ್ತು. ಮೈಸೂರು ಪಾಕು ಅಂದ್ರೆ ಅಷ್ಟೊಂದು ಇಷ್ಟನಾ ಅತ್ತೆ? ಇಷ್ಟೊತ್ತು ಕತೆ ಕೇಳ್ಬಿಟ್ಟು ಇಷ್ಟನಾ ಅಂತ ರಾಗ ಹೇಳಿದ್ಯಲ್ಲೇ, ದಡ್ಡಿ ನೀನು. ಅತ್ತೆ, ಇನ್ನೊಂದು ಕೊನೆ ಪ್ರಶ್ನೆ ಕೇಳ್ತೀನಿ, ಉತ್ತರ ಹೇಳ್ತೀರಾ? ಅದೇನ್ ಹೇಳೆ? ಮೈಸೂರು ಪಾಕಿಗೆ ಮೈಸೂರು ಪಾಕು ಅಂತಾನೆ ಯಾಕೆ ಹೆಸರು ಬಂತತ್ತೆ? ಅಯ್ಯೋ, ಇಷ್ಟು ಗೊತ್ತಿಲ್ವಾ? ಇಷ್ಟು ಸಣ್ಣ ವಿಷಯ ಗೊತ್ತಿಲ್ವಾ? ಗೊತ್ತಾಗೋದು ಬೇಡ, ಹೋಗಿ ಅಡ್ಗೆ ಮಾಡೋದು. ಇವತ್ತಿಗೂ ಉತ್ತರ ಗೊತ್ತಿಲ್ಲ ಅಂತ ಕಾಣಿಸುತ್ತೆ. ಎಲ್ಲಿ ಗೊತ್ತಿಲ್ಲ ಅಂತ ನನ್ನ ಮುಂದೆ ಹೇಳ್ಕೊಂಡ್ರೆ ಈಗೂ ಪ್ರಾಬ್ಲಮ್ ಆಗ್ಬಿಡುತ್ತೆ ಅಂತ. ಅದೇ ಮೈಸೂರು ಪಾಕ್ ತಿಂತೀರಾ? ಮೊದ್ಲು ಮಾಡ್ಕೊಂಡ್ ಹೋಗಿ. ಅದನ್ನೇ ಮಾಡ್ಕೊಂಡ್ ಬರ್ತೀನತ್ತೆ. ಹೋಗು. ನಿಧಾನ ಬಿದ್ದುಬಿಟ್ಟಿಗೆ. ಮೈಸೂರು ಪಾಕ್ಗೆ ಮೈಸೂರು ಪಾಕು ಅಂತ ಯಾಕೆ ಹೆಸರು ಬಂತು ಅಂತಂದ್ರೆ ನನಗೂ ಗೊತ್ತಿಲ್ಲ. ನಿಮ್ಗೇನಾದ್ರು ಗೊತ್ತಿದ್ರೆ ಕಮೆಂಟ್ ಮಾಡಿ. ಅವಳ ಮುಂದೆ ಸುಮ್ಮನೆ ಡೌ ಮಾಡಿದೆ. ಅಮ್ಮ, ಅಲ್ಲ ನಮ್ಮತ್ತೆ ಯಾವಾಗ ನೋಡಿದ್ರು ಪ್ರಕೃತಿ ಅಂತಿದ್ದವ್ರು ಇವತ್ತು ಅಮ್ಮ ಅಂತಿದ್ದಾರಲ್ಲ, ಏನಾಗಿತ್ತು? ಅಮ್ಮನ ಮೇಲೆ ಏನಾದ್ರು ಲವ್ ಆಗೋಯ್ತಾ? ಅತ್ತೆ 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 ಬರ್ಲೇ ಇಲ್ವಲ್ಲ? ಯಾಕೆ ಲೈಟ್ ಆಫ್ ಮಾಡಿದ್ರೆ? ಡಾಕ್ಟ್ರೇ, ಕನ್ನಡಕ ತೆಗೀರಿ ಮೊದಲು. ಸಾರಿ, ಟೆಕ್ನಿಕಲ್ ಮಿಸ್ಟೇಕ್. ಅಂದ್ರೆ ಪೇಷಂಟ್ ನೀವಾ? ನಾನಲ್ಲ ರೀ, ನಮ್ಮತ್ತೆ. ಅನ್ಕೊಂಡೆ ಇಂಥ ಸೂಪರ್ ಫಿಗರ್ಗೆ ಕಾಯಿಲೆ ಇರೋಕ್ಕೆ ಚಾನ್ಸೇ ಇಲ್ಲ ಅಂತ. ಅಂದಾಗೆ ನಾನು ಯಾರು ಗೊತ್ತಾಯ್ತಾ? ಗೊತ್ತಿಲ್ಲ 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 ರೀ. ಪರವಾಗಿಲ್ಲ ಬಿಡಿ, ನಾನೇ ಹೇಳ್ತೀನಿ. ನನ್ನ ಹೆಸರು ಬಚ್ಚೇಗೌಡ ಅಂತ. LLB MBBS ಮಾಡಿ ಕಾಂಪೌಂಡರ್ ಆಗಿದ್ದೀನಿ. ಕಾಂಪೌಂಡ್ರಾ? ಡಾಕ್ಟರ್ ಆಗಿದ್ದೀನಿ. ನೋಡಕ್ಕೆ ಹೀರೋ ತರ ಇಲ್ವಾ? ಎಲ್ಲಿದ್ದಾರೆ? ನಾನೇ ಸಿನಿಮಾ ಇಂಡಸ್ಟ್ರಿಗೆ ಟ್ರೈ ಮಾಡೋಣ ಅಂತ ಅಂದ್ಕೊಂಡೆ. ಕಾಚಾ ಮಾರಕ ಅಲ್ಲ, ಆಕ್ಟ್ ಮಾಡಕ್ಕೆ. ಅಲ್ಲಿ ಇರೋರಿಗೆ ಕೆಲಸ ಇಲ್ದಂಗೆ ಆಗತ್ತೆ ಅಂತ ಹೇಳಿ ಈ ಡಾಕ್ಟರ್ ಕೆಲಸ ಮಾಡ್ತಾ ಇದ್ದೇನೆ. ನೋಡೋದಕ್ಕೊಳ್ಳೆ ಕೋತಿ ತರ ಇದೆ. ನೀನು ಹೀರೋನಾ? ಏನಂದ್ರಿ? ಏನಿಲ್ಲ, ನೋಡೋದಕ್ಕೊಳ್ಳೆ ಕೊಹ್ಲಿ ತರನೇ ಇದ್ದೀರಲ್ಲ, ನೀವ್ ಯಾಕೆ RCB ಟೀಮ್ಗೆ ಹೋಗ್ಬಾರ್ದಾಗಿತ್ತು ಅನ್ಕೊಂಡೆ. ನೋಡ್ತಾ ಇದ್ರ ನಮ್ಮ RCB ಹೇಗೆ ಆಡ್ತಾ ಇದೆ ಅಂತ ಹೇಳಿ. ನಮ್ಮ RCB ಅಲ್ವಾ, ಸೂಪರ್ ಆಗಿ ಆಡ್ತಿದ್ದಾರೆ. ಆಡ್ಲೇಬೇಕು, ಯಾಕಂತ ಹೇಳಿದ್ರೆ ಅವ್ರಿಗೆ ಟೈರಿಂಗ್ ಕೊಟ್ಟದೆ ನಾನು. ಮತ್ತೆ ಯಾಕೆ ಕಪ್ಪೆ ಗೆಲ್ತಾ ಇಲ್ಲ? ಅಂದ್ರೆ ನಾನು ಹಾರ್ಟ್ ಸ್ಪೆಷಲಿಸ್ಟ್ ಅಲ್ವಾ, ಅವ್ರು ಬರೀ ಹಾರ್ಟ್ ಮಾತ್ರ ಗೆಲ್ಲೋದು. ಈ ನಾಯಿಗಳು ಬಂದಿರೋ ಕೆಲಸ ಬಿಟ್ಬಿಟ್ಟು ಬೇರೆದೆಲ್ಲ ಮಾಡ್ತಾರೆ. ನನ್ನ ಪೇಷಂಟ್ ಎಲ್ಲಿದ್ದಾರೆ? ನನ್ನ ಪೇಷಂಟ್ ನೋಡ್ಬೇಕು. ಆದ್ರೂ ನೀವೇನೇ ಹೇಳಿ, ಸೋಲಿ ಗೆಲ್ಲಿ, ನಾವು ಮಾತ್ರ ಯಾವಾಗ್ಲೂ RCB ಫ್ಯಾನ್. ಡಾಕ್ಟ್ರೇ, ರಿಪೋರ್ಟ್ ನೋಡಿದ್ರೆ ಕಾಯಿಲೆ ತೋರಿಸ್ತಾ ಉಂಟು, ಆದ್ರೆ ನಾಡಿ ಹಿಡಿದ್ರೆ ಕಾಯಿಲೆ ಏನೋ ಗೊತ್ತಾಗ್ತಾ ಇಲ್ಲ. ಮುಚ್ಕೊಂಡು ಹಿಡ್ಕೊಂಡಿರೋ ಕೈ ಬಿಟ್ರೆ ಸರಿ, ಇಲ್ಲ ಅಂತಂದ್ರೆ ನೀನ್ ಹಾಸ್ಪಿಟಲೈಸ್ ಆಗ್ತೀಯ. ಸಾರಿ, ಇದು ನಿಮ್ ಕೈಯಾ? ನೀನ್ ಯಾವ ಸೀಮೆ ಡಾಕ್ಟ್ರಯ್ಯ? ಕರಾವಳಿ ಸೀಮೆ ಡಾಕ್ಟ್ರು. ಓ, ನಾವೇನೋ ಕೇಳಿದ್ರೆ ನೀನೇನೋ ಹೇಳ್ತಾ ಇದ್ಯಾ. ಮೊದ್ಲು ನನ್ಗೇನಾಗಿದೆ ಅದನ್ನ ಹೇಳು. ಮೇಡಮ್, ನಮ್ ಟೆಸ್ಟ್ ಪ್ರಕಾರ ನಿಮ್ಗೆ ಶುಗರ್ ಬಂದಿದೆ. ಶುಗರಾ? 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 ಇನ್ ಮುಂದೆ ಸ್ವೀಟ್ ಮುಟ್ಟೋ ಹಾಗಿಲ್ಲ, ಅನ್ನನ ತಿನ್ನೋ ಹಾಗಿಲ್ಲ, ಮುದ್ದೆನ ಮಿಸ್ ಮಾಡ್ಕೊಳಂಗೇ ಇಲ್ಲ. ಸ್ವೀಟ್ ತಿಂದೇ ಇರ್ಬೇಕು ಡಾಕ್ಟ್ರೇ? ಹೌದು. ತಿಂದ್ರೆ ಏನಾಗುತ್ತೆ? ನೋಡಿ, ನಿಮ್ಗೊಂದು ಉದಾಹರಣೆ ಕೊಡ್ತೀನಿ. ಸ್ವೀಟ್ ತಿಂದ್ರೆ ಶುಗರ್ ಜಾಸ್ತಿ ಆಗುತ್ತೆ. ನೋಡಿ, ನೀವು ತರಕಾರಿ ಕಟ್ ಮಾಡ್ತಾ ಇರ್ತೀರಾ, ಆವಾಗ ಚಾಕು ನಿಮ್ಮ ಕೈಗೆ ಕುಯ್ಯುತ್ತೆ, ಆಗ ಗಾಯ ವಾಸಿ ಆಗಲ್ಲ, ಬೆರಳನ್ನೇ ಕಟ್ ಮಾಡ್ಬೇಕಾಗತ್ತೆ, ಇಲ್ಲ ಅಂದ್ರೆ ಕೈನೇ ತೆಗೆದು ಬಿಡ್ಬೇಕಾಗತ್ತೆ. ನಾನು ಹೇಳ್ದೆ ತಾನೆ ಸ್ವೀಟ್ ತಿನ್ಬೇಡಿ ಅತ್ತೆ ಜಾಸ್ತಿ ಅಂತ. ಕೇಳಿದ್ರ ನನ್ನ ಮಾತು? ಅದಕ್ಕೆ ಹೇಳೋದು, ದೊಡ್ಡವರೆಲ್ಲ ಜಾಣ್ರಲ್ಲ ಅಂತ. ತಗೊಳ್ಳಿ. ಹೇಗಿತ್ತು ಫ್ಲಾಶ್ ಬ್ಯಾಕು? ಹಂಗ ಆಗ್ಬಾರ್ದು ಅಂದ್ರೆ ಇನ್ಮೇಲೆ ನೀವು ನಾನು ಹೇಳ್ದಂಗೆ ಕೇಳಬೇಕು. ಡಾಕ್ಟ್ರೇ, ನೀವು ಅನ್ನ ಮುಟ್ಬೇಡಿ, ನೀವು ಮುಟ್ಟಲ್ಲ. ನಿದ್ದೆ ಮಾಡಬೇಡಿ, ನೀ ಹಾಗೆ ಕೂತಿರ್ತೀನಿ, ನಿದ್ದೆ ಮಾಡಲ್ಲ.
ಆದರೆ ಸ್ವೀಟ್ ತಿಂದೆ ಹೇಗಿರೋದು ಡಾಕ್ಟ್ರೇ, ಹೇಗಿರೋದು? ನನಗೆ ಸ್ವೀಟ್ ಅಂದರೆ ಪಂಚಪ್ರಾಣ. ನನ್ನ ದೇಹದ ನರನಾಡಿಗಳು ಸ್ವೀಟು 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 ಅಂತ ಬಡ್ಕೊಳ್ತಾ ಇರುತ್ತೆ. ಈ ಮಾಸ್ ಡೈಲಾಗ್ ಹೊಡೆಯೋದನ್ನ ಬಿಟ್ಟು ಸ್ವೀಟ್ ತಿನ್ನೋದನ್ನ ಬಿಟ್ರೆ ನೀವು ಸ್ವಲ್ಪ ದಿನ ಬದುಕ್ಬೋದು. ಸ್ವೀಟ್ ತಿಂದೇನು ಮತ್ತೆ ಅದು ಹೆಂಗ್ ಬದುಕಿರ್ತಾರೋ. ನಾನು ಇಷ್ಟು ಹೇಳಿದ್ಮೇಲೂ ಸ್ವೀಟ್ ತಿಂದ್ರೆ ಅವಾಗಲೇ ಹೇಳಿದ್ರಲ್ಲ ನರನಾಡಿ ಅಂತ, ಆ ನರನಾಡಿ ಆಡೋದಕ್ಕೆ ದೇಹನೇ ಇರಲ್ಲ, ನೆನ್ಪಿರ್ಲಿ. ಬಾಯ್. ಅತ್ತೆ, ಡಾಕ್ಟರ್ ಹತ್ರ ನಾನು ಒಂಚೂರು ಮಾತಾಡ್ಕೊಂಡ್ ಬರ್ತೀನಿ ಅತ್ತೆ. ಡಾಕ್ಟ್ರೇ, ನಮ್ಮ ಅತ್ತೆಗೇನು ಪ್ರಾಬ್ಲಮ್ ಇಲ್ಲ ಅಲ್ವಾ? ಅವ್ರು ಬೇಗ ಹುಷಾರಾಗ್ತಾರಲ್ವಾ? ಬಂದಿರೋದು ಬಚ್ಚೇಗೌಡ, ಏನು ಟೆನ್ಷನ್ ಮಾಡ್ಕೋಬೇಡಿ. ನಿಮಗೋಸ್ಕರನಾದ್ರೂ ಅವ್ರನ್ನ ಹುಷಾರು ಮಾಡೇ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ಥ್ಯಾಂಕ್ಸ್ ಎಲ್ಲ ಯಾಕೆ? ಅಂದಾಗೆ ನಿಮ್ಮ ಸಂಸಾರ ಎಲ್ಲ ಹೇಗಿದೆ? ಗಂಡ ಹೆಂಡತಿ ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಲ್ಲ, ಬಟ್ ಇದನ್ನೆಲ್ಲ ಯಾಕೆ ಕೇಳ್ತಾ ಇದ್ದೀರಾ? ಮುಂದಕ್ಕೇನಾದರೂ ನಿಮ್ಮ ಗಂಡ ಹೆಂಡತಿ ಮಧ್ಯೆ ಮುನಿಸು ಮನಸ್ತಾಪ ಏನಾದರೂ ಆದರೆ ನಿಮಗೋಸ್ಕರ ನಾನು ವೆಯ್ಟ್ ಮಾಡ್ತಾ ಇರ್ತೀನಿ. ಮಿಸ್ ಮಾಡದೆ ಈ ನಂಬರ್ಗೆ ಕಾಲ್ ಮಾಡಿ. ಅಯ್ಯೋ ಪಾಪಿ ನನ್ನ ಮಗನೇ, ಕಂತ್ರಿ ಖಜೂರ್ ನನ್ನ ಮಗನೇ, ಡಾಕ್ಟರ್ ಬಚ್ಚೇಗೌಡ ಅಂತ ಹೆಸರಿಟ್ಕೊಂಡು ಲುಚ್ಚ ಥರ ಆಡ್ತೀಯನಲ್ಲೇ, ಎಂಜಲ್ ತಿನ್ನೋ ನಾಯಿ. ಇನ್ನೊಂದ್ಸರಿ ನಿಂತ್ಕೊಳ್ಳಲೇ, ನೀನು ದರ್ಬ್ಯಾಗ್ ಸುಟ್ಬಿಡ್ತೀನಿ. ಬೇಕುಪ್ ನನ್ನ ಮಗನೇ, ನಮ್ಮ ಅತ್ತೆನ ರಿಪೇರಿ ಮಾಡು ಅಂತ ಕರೆದ್ರೆ ನನ್ನ ಸಂಸಾರನ ಏನು ರಿಪೇರ್ ಮಾಡ್ತಾವನೆ. ಜೋತ್ ನನ್ನ ಮಗ. ಗಂಟೆ 9 ಆಯ್ತು, ಇಷ್ಟೊತ್ತಾದ್ರೂ ಇನ್ನೂ ತಿಂಡಿ ರೆಡಿ ಮಾಡಿಲ್ಲ. ಏನು ಆಡ್ತಿದ್ದಾಳೋ? ಲೇ ಪ್ರಕೃತಿ, ಪ್ರಕೃತಿ, ಪ್ರಕೃತಿ! ಅಯ್ಯಯ್ಯಯ್ಯಯ್ಯೋ ಅತ್ತೆ, ಬರ್ತಾ ಇದ್ದೀನಿ. ಯಾವಾಗ ನೋಡಿದ್ರು ಪ್ರಕೃತಿ ಪ್ರಕೃತಿ ಅಂತಾನೆ ಇರ್ತಿರಲ್ಲ. ನಾನು ಅಂದ್ರೆ ಅಷ್ಟೊಂದು ಲವ್ವ? ಹ್ಞೂ ಕಣೆ, ನೀನು ಲವ್ವರ್ ಅಲ್ವಾ, ಅದಕ್ಕೆ ಕರಿತಾ ಇರ್ತೀನಿ. ಟೈಮ್ ಎಷ್ಟೇ ಆಯ್ತು ಈಗ? 9:15. ಮತ್ತೆ ತಿಂಡಿಯಲ್ಲಿ ಇಷ್ಟೊಂದು ಬೇಕಾ ನಿಮ್ಗೆ ತಿಂಡಿ ರೆಡಿ ಮಾಡಕ್ಕೆ? ಹೊಟ್ಟೆ ಅಷ್ಟು ಪ್ರಾಣ ಹೋಗ್ತಾ ಇದೆ ನನಗೆ. ಅಷ್ಟೇ ತಾನೇ, ಈಗ ಬರುತ್ತೆ ನೋಡಿ ತಿಂಡಿ. ಏನೇ ಇದು? ಏನು ಇಲ್ಲ, ಆಗ್ಲಿಕಾಯಿ ಸ್ಲೈಸು, ಆಗ್ಲಿಕಾಯಿ ಜ್ಯೂಸ್. ಇದನ್ನೆಲ್ಲ ತಿನ್ಬೇಕಾ ನಾನು? ಮತ್ತಿನ್ನೇನತ್ತೆ, ಶುಗರ್ ಕಂಟ್ರೋಲಿಗೆ ಬರಬೇಕು ಅಂದ್ರೆ ಇದನ್ನೆಲ್ಲ ನೀವು ತಿನ್ಬೇಕು. ಇದನ್ನ ತಿನ್ಲಿಲ್ಲ ಅಂತ ಅಂದ್ರೆ ಶುಗರ್ ಕಂಟ್ರೋಲಿಗೆ ಬರಲ್ಲ. ಶುಗರ್ ಕಂಟ್ರೋಲಿಗೆ ಬರ್ಲಿಲ್ಲ ಅಂದ್ರೆ ಗ್ಯಾಂಗ್ರಿಂಗ್ ಆಗುತ್ತೆ. ಗ್ಯಾಂಗ್ರಿಂಗ್ ಆದ್ರೆ ಕೈಯೇ ತೆಗಿತಾರೆ. ಆಮೇಲೆ ನಾನೇ ಊಟ ತಿನ್ನಿಸ್ಬೇಕಾಗುತ್ತೆ. ಇದೆಲ್ಲ ಬೇಕಾತ್ತೆ? ಹೊಟ್ಟೆ ಬೇರೆ ಹಸಿವಾಗ್ತಿದೆ. ತಿನ್ನತ್ತೆ ಕುಡಿದಿ ಬಾ. ಅತ್ತೆ, ನೀವು ಇದನ್ನ ತಿಂತಾ ಇರಿ. ನಾನು ನಿಮ್ಗೆ ಅಂತ ಮಧ್ಯಾಹ್ನಕ್ಕೆ ಆಗ್ಲಿಕಾಯಿ ಪಲ್ಯ, ಆಗ್ಲಿಕಾಯಿ ಸಾರು ಮಾಡ್ತೀನಿ. ಹಾಗೆ ಮಧ್ಯಾಹ್ನಕ್ಕೂ ಒಂದು ಜ್ಯೂಸ್ ಇದೆ. ಬೆಂಡೆಕಾಯಿನೆಲ್ಲ ಹೋಲ್ಡ್ ಮಾಡಿ ನೀರಲ್ಲಿ ನೆನ್ಸಿಟ್ಟಿದ್ದೀನಿ. ಆ ಗೊಣ್ಣೆ ಗೊಣ್ಣೆ ಜ್ಯೂಸ್ ಬರುತ್ತಲ್ಲ, ಅದನ್ನ ಕುಡಿದ್ರೆ ಶುಗರ್ ಕಮ್ಮಿ ಆಗುತ್ತಂತೆ. ಕುಡೀರಿ. ಏನ್ ನನ್ನ ಕರ್ಮ. ಸ್ವೀಟು, ಲಾಡು ಲಾಡು, ಮೈಸೂರು ಪಾಕು, ಲಾಡು, ಮೈಸೂರು ಪಾಕು. ನಂಗೆ ಸ್ವೀಟ್ ತಿನ್ಬೇಕು ಅನ್ನಿಸ್ತಿದ್ಯಲ್ಲ, ಏನು ಮಾಡೋದು? ಟೈಮ್ ಆಗೋಗಿದೆ. ನಾನು ಸೊಸೆನ ಕೇಳಿದ್ರೆ ಕೊಡೋದಿಲ್ಲ. ಈಗ ಅವಳು ಚೆನ್ನಾಗಿ ನಿದ್ದೆ ಮಾಡಿರ್ತಾಳೆ. ಅವ್ನು ಮೆಲ್ಲಿಗೆ ಹೋಗಿ ಕದ್ದೆ ಸ್ವೀಟ್ ತಿನ್ನಬೇಕು. ಕದ್ದು ಸ್ವೀಟ್ ತಿನ್ನೋದ್ರಲ್ಲೂ ಒಂಥರ ಮಜಾ ಇದೆ. ಅದೇ ಹೋಗೋಣ. ಒಂದು ವೀಕಿಂದ ಈ ಮನೇನ ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಈ ಮನೇಲಿ ಅತ್ತೆ ಸೊಸೆ ಬಿಟ್ರೆ ಯಾರೂ ಇಲ್ಲ. ನಾನು ಯಾರು ಅಂತ ನೋಡ್ತಾ ಇದ್ದೀರಾ? ಕಳ್ಳ ನಾನು. ಇವತ್ತು ಈ ಮನೇನ ಗುಡಿಸಿ ಗುಂಡ್ರಾಂತರ ಮಾಡಿ. ಸಕ್ಕರೆ ಡಬ್ಬದಲ್ಲಿ ಕಡಲೆ ಹಿಟ್ಟು ತುಂಬಿಟ್ಟಿದ್ದಾಳೆ. ಹಾಳಾದು ಎಲ್ಲ ಖಾಲಿ ಖಾಲಿ ಮಾಡಿಟ್ಟಿದ್ದಾಳೆ. ನನಗೆ ಸ್ವೀಟು ಸ್ವೀಟು ಸ್ವೀಟ್ ತಿನ್ಬೇಕು. ಒಂಚೂರು ಸಕ್ಕರೆ ಆದ್ರೆ ಇಡಬಾರ್ದಾ?
ಕಳ್ಳಲ್ಲ ಮೇಡಮ್, ಕಳ್ಳಲ್ಲ ಮೇಡಮ್. ಕಳ್ಳಾಲ ಅಂದ್ರೆ ಯಾರೋ ನೀನು? ಇಷ್ಟೊಂದಲ್ಲಿ ಯಾಕೆ ಬಂದಿದ್ಯಾ? ನಾನು ನೀನೇ ಯಾರು ಅಂತ ಕೇಳ್ತಾ ಇದ್ದೀನಿ. ಡೈರೆಕ್ಟ್ರು ಮೇಡಮ್. ಆಕ್ಷನ್, ಕಟ್ಟು, ರೋಲು. ಡೈರೆಕ್ಟಾ? ಇಲ್ಲಿಗೆ ಯಾಕೆ ಬಂದೆ? ಲೊಕೇಶನ್ ನೋಡಕ್ ಬಂದಿ ಮೇಡಮ್. ಲೊಕೇಶನ್ ನೋಡಕ್ ಬಂದ್ಯಾ? ಡೌ ಮಾಡಿದ್ರೆ ಪೊಲೀಸವ್ರಿಗೆ ಹಿಡ್ಕೊಂಡ್ಬಿಡ್ತೀನಿ, ಹುಷಾರು. ಬೇಡ ಮೇಡಮ್, ತಮ್ಮಯ್ಯ ಅಂತೀನಿ, ಹಂಗೆಲ್ಲ ಮಾಡಬೇಡಿ ಮೇಡಮ್. ಯಾರೋ ನೀನು ಹೇಳೋ? ಮೇಡಮ್, ನಿಮ್ಮ ತಮ್ಮಯ್ಯ ಅಂತೀನಿ, ನಾನೊಬ್ಬ ಬಡ ಕಳ್ಳ ಮೇಡಮ್. ಪೊಲೀಸರಿಗೆ ಮಾತ್ರ ಹಿಡ್ಕೊಡ್ಬೇಡಿ ಮೇಡಮ್. ಸರಿ, ನಿನ್ನ ನಾನು ಪೊಲೀಸವ್ರಿಗೆ ಹಿಡ್ಕೊಡ್ಬಾರ್ದು ಅಂದ್ರೆ ನೀನು ನನಗೊಂದು ಹೆಲ್ಪ್ ಮಾಡ್ಬೇಕು. ಅದೇನು ಹೇಳಿ ಮೇಡಮ್, ಮಾಡೋಣ. ವೆರಿ ಗುಡ್. ಕಳ್ಳ, ನನಗೆ ಸ್ವೀಟ್ ಅಂದ್ರೆ ತುಂಬಾ ಇಷ್ಟ. ನನಗೂ ಇಷ್ಟ ಮೇಡಮ್. ನಾನು ನಿನ್ನನ್ನು ಕೇಳಲಿಲ್ಲ ಕಣೋ, ನನ್ನ ವಿಷಯ ಹೇಳ್ತಾ ಇದ್ದೀನಿ. ಸ್ವೀಟ್ ಅಂದ್ರೆ ಇಷ್ಟ, ಪಂಚ ಪ್ರಾಣ, ನನ್ನ ಉಸಿರು ಸ್ವೀಟೇ. ನೀನು ನನಗೆ ಸ್ವೀಟ್ ತಂದ್ಕೊಟ್ರೆ ನಾನು ನಿನ್ನ ಹೋಗ್ಬಿಡ್ತೀನಿ. ಆಗಲ್ಲ ಮೇಡಮ್, ಅದೆಲ್ಲ ಆಗಲ್ಲ. ಸ್ವೀಟ್ ಎಲ್ಲ ತಂದ್ಕೊಡಕ್ಕಾಗಲ್ಲ. ಆಗಲ್ವಾ? ಹಾಗಾದ್ರೆ ಪೊಲೀಸವ್ರಿಗೆ ಫೋನ್ ಮಾಡ್ತೀನಿ. ಪೊಲೀಸರು ಬರ್ತಾರೆ, ಕಂಬಿ ಹಿಂದೆ ಹಾಕ್ತಾರೆ. 1 2 3 ಎಣ್ಸಕ್ಕೆ ರೆಡಿಯಾಗಿ. ಮೇಡಮ್, ಬೇಡ ಮೇಡಮ್, ಸ್ವೀಟ್ ತಾನೆ, 2 ನಿಮಿಷ ಟೈಮ್ ಕೊಡಿ ಮೇಡಮ್. ಹಿಂಗೋಗಿ ಹಂಗೆ ತಗೊಂಡ್ಬರ್ತೀನಿ. ಸರಿ ಬೇಗ ತಗೊಂಡು ಹೋಗ. ಓಕೆ ಮೇಡಮ್. ನಿಂತ್ಕೊಳ ಇಲ್ಲಿ. ಅಲ್ಲೆಲ್ಲಿ ಹೋಗ್ತಾ ಇದ್ಯಾ? ನೀನು ಸ್ವೀಟ್ ತರಕ್ ಹೋಗ್ತಾ ಇರೋದು ಮೇನ್ ಡೋರ್ ಇಂದಾನೇ ಹೋಗು, ಪರವಾಗಿಲ್ಲ. ಓಕೆ ಮೇಡಮ್. ಜಾಣ, ಬೇಗ ಬರ್ಬೇಕು. ಓಕೆ ಮೇಡಮ್. ತುಪ್ಪದಲ್ಲಿ ಮಾಡಿರೋ ಸ್ವೀಟೇ ತಗೊಂಡ್ ಬಾ. ಓಕೆ ಮೇಡಮ್. ಮೈಸೂರು ಪಾಕು, ಲಾಡು, ಚಿರೋಟಿ, ಹೋಳಿಗೆ, ಅಪ್ಪ ತುಂಬ ತಿನ್ಬಿಡ್ತೀನಿ ಸ್ವೀಟ್. ಅಯ್ಯೋ, ಇದೇನಿದು? ಅತ್ತೆ ಇಲ್ಲಿ ಮಲಗಿದ್ದಾರೆ. ಅತ್ತೆ ಅತ್ತೆ ಅತ್ತೆ, ಎದ್ದೇಳಿ ಅತ್ತೆ ಮೇಲೆ. ಯಾಕೆ ಇಲ್ಲಿ ಮಲಗಿದ್ದೀರಾ? ಇಲ್ಲಿ ಯಾಕೆ ಮಲಗಿದೆ ಅಮ್ಮ? ಪ್ರಕೃತಿ, ರಾತ್ರಿ ನಮ್ಮನೆ ಕಳ್ಳ ಬಂದಿದ್ದ ಕಡೆ. ಕಳ್ಳ ಬಂದಿದ್ನಾ? ಏನಂತ ಇಷ್ಟ ಆರಾಮಾಗಿ ಹೇಳ್ತಾ ಇದ್ದೀರಾ? ನನ್ನ ಎಪ್ಸದಲ್ವಾ, ನಾನು ಪೊಲೀಸ್ ಕಂಪ್ಲೇಂಟ್ ಮಾಡ್ತಿದ್ದೆ. ಅಯ್ಯೋ, ಅದೆಲ್ಲ ಏನ್ ಬೇಡ ಕಣೆ. ಅವ್ನು ತುಂಬಾ ಒಳ್ಳೆ ಕಳ್ಳ, ಬಡ ಕಳ್ಳ ಕಣೆ, ಸ್ವೀಟ್ ಕಳ್ಳ. ನಾನು ಸ್ವೀಟ್ ತಿನ್ಬೇಕು ಅಂತ ಕೇಳಿದಕ್ಕೆ ಪಾಪ ಎಲ್ಲಿ ಹೋದ್ನೋ, ಎಲ್ಲಿಂದ ತಂದೋ ಸ್ವೀಟ್ ತಂದು ಕೊಟ್ಟ. ಅವ್ನು ಕೊಟ್ಟು ಸ್ವೀಟ್ ತಿಂದ ತಕ್ಷಣ ಹಾಗೆ ನಿಜ ಬಂದ್ಬಿಡ್ತಾ, ಎಲ್ಲೇ ಮಲ್ಕೊಬಿಟ್ಟೆ ಅನ್ಸುತ್ತೆ. ಹೌದಾ ಅತ್ತೆ? ಆ ಸ್ವೀಟ್ ಕಳ್ಳ ತಂದ್ಕೊಟ್ಟು ಸ್ವೀಟ್ ರೇಟ್ ಏನ್ ಗೊತ್ತಾ? ಗೊತ್ತಿಲ್ಲ. ಯಾಕೆ? ಒಂಚೂರು ಆ ಕಡೆ ನೋಡಿ. ಏನಿದು? ಇಡೀ ಮನೆ ಖಾಲಿ ಖಾಲಿ ಆಗಿದೆ. ಆ ನಿಮ್ ಸ್ವೀಟ್ ಕಳ್ಳ ಇಡೀ ಮನೆನೇ ದೋಚ್ಕೊಂಡು ಹೋಗಿದ್ದಾನೆ. ಅದು ಅಲ್ಲದೆ ನಿಮ್ ಮೈ ನೋಡ್ಕೊಳ್ಳಿ ಅತ್ತೆ, ಒಂದು ಒಡವೆ ಇಲ್ಲ, ಕೈಯಲ್ಲಿ ವಾಚ್ ಇಲ್ಲ, ಓಲೆ ಇಲ್ಲ, ಏನಿಲ್ಲ. ಹಾಗೆ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಬಾಯ್ ಬಡ್ಕಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಅತ್ತೆಯವರ ಈ ಕಾಲ್ ನಂದು. ಈ ಕಾಲ್ ಅಯ್ಯಯ್ಯೋ, ಏನ್ರೆ ಮಾಡ್ತಾ ಇದ್ದೀರಾ? ಯಾಕೆ ಹಿಂಗೆಲ್ಲ ಮಾಡ್ತಿದ್ದೀರಾ? ಎಲ್ಲ ನೆಕ್ಲೆಸ್ಗೋಸ್ಕರ. ಅಂದ್ರೆ ನಿಮ್ ಕಾಲಲ್ಲಿ ನೆಲ್ ಪಾಲಿಶ್ ಇಲ್ಲ, ನೆಲ್ ಪಾಲಿಶ್ ಹಚ್ತೀನಿ. ಹೌದೌದ್ರಿ, ನೇಲ್ ಪಾಲಿಶ್. ಸರಿ ಒತ್ರಿ.